ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ರಾತ್ರಿ 8 ಗಂಟೆ ಆಗಿದೆ. 8 ಗಂಟೆಲಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇವತ್ತು ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗ್ ಆಗಿರೋ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೆ. ಇವಾಗ ನಾರ್ಮಲಾಗಿ ನಮ್ಮ ಸೀಸನ್ ಗೊತ್ತೇ ಅಲ್ವಾ, ಅವರೆಕಾಳು ಸೀಸನ್. ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಈ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ನಾನು ಯಾವ್ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೆರ್ಚಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಸೌತೆಕಾಯಿ ಆ್ಯಂಡ್ ಈರುಳ್ಳಿ, ಕೊತ್ತಂಬರಿ ಆ್ಯಂಡ್ ಸಬ್ಬಸ್ಗಿ ಸೊಪ್ಪು ಇದನ್ನು ಕೂಡ ತುರಿದು ಇಟ್ಕೊಂಡಿದ್ದೀನಿ. ಇನ್ನು ಅವರೆಕಾಳು ಜೊತೆಗೆ ಬೌಲಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಬನ್ನಿ, ನಾನೊಂದು ಬೌಲಲ್ಲಿ 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ. ನಮಗಿಬ್ರಿಗೆ ಆಗಷ್ಟು ಸಾಕು ಅಂದ್ಬಿಟ್ಟು ಸಣ್ಣ ಕಪ್ಪಲ್ಲಿ 2 ಕಪ್ ತೊಗೊಂಡು ಅದೇ ನಾರ್ಮಲಾಗಿ ತುರಿದಿರೋ ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ ಆ್ಯಂಡ್ ಕೊತ್ತಂಬರಿ, ಇನ್ನು ಸಬ್ಬಸ್ಗಿ ಏನಿದೆ ಅಲ್ವಾ ಅದನ್ನೆಲ್ಲನ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಹಿಟ್ಟಿನ ಜೊತೆಗೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡ್ಲಿ ಅಂತೇಳಿ. ಸೌತೆಕಾಯಿ ನಾನು ಸ್ವಲ್ಪ ತುರಿದಿರೋದ್ರಿಂದ ಅದೇನು ಅಷ್ಟೊಂದು ನೀರಿನ ಅಂಶ ಇರೋದಿಲ್ಲ. ಇನ್ನು ಅವರೆಕಾಳನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಅವರೆಕಾಳು ಫ್ರೆಶ್ ಇಲ್ಲ, ನೀವು ಫ್ರೆಶ್ ಇರೋದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರೋ ರೆಸಿಪಿ ಇದು. ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ನೀವು ಮನೆಯಲ್ಲಿ ಮಾಡಿಕೊಂಡು ಮಕ್ಕಳಿಗೂ ಕೂಡ ಕೊಡ್ಬೋದು. ಎಲ್ಲ ಥರದ್ದು ಒಂಥರ ತರಕಾರಿ ಅಲ್ವಾ, ಹೆಲ್ದಿ ಅಂತಲೇ ಹೇಳ್ಬೋದು. ಇದನ್ನು ಫಸ್ಟಿಗೆ ಚೆನ್ನಾಗಿ ಕಲಿಸ್ಬಿಡ್ತಾ ಇದ್ದೀನಿ, ಯಾಕಂದರೆ ನೀರಿನಂಶ ಎಷ್ಟಿರುತ್ತೆ ಅಷ್ಟು ಬಿಟ್ಕೊಳ್ಳಿ ಅಂದ್ಬಿಟ್ಟು. ನಾನು ನೆಕ್ಸ್ಟು ಒಂದು ಮೆಣಸಿನ್ಕಾಯಿನ ಚಂದ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸನ್ನಿ ತಿಂತಾನಲ್ಲ ಅಂದ್ಬಿಟ್ಟು ಒಂದನ್ನು ಮಾತ್ರ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಚೆನ್ನಾಗಿ ಮಿಕ್ಸರಲ್ಲಿ ಜಾಸ್ತಿ ಪೇಸ್ಟ್ ಮಾಡಿ ಹಾಕ್ಬೋದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಕ್ಸ್ಟ್ರಾ ಮಸಾಲ ಬೇಕಾದರೂ ಸೇರಿಸ್ಕೋಬೋದು. ನಾನು ಯಾವುದೇ ರೀತಿ ಮಸಾಲ ಸೇರಿಸ್ಕೊತಾ ಇಲ್ಲ. ಇದಕ್ಕೆ ನೀವು ನೀರಲ್ಲಿ ಮಿಕ್ಸ್ ಮಾಡಿ ತಿರುವಿ ನೆಕ್ಸ್ಟ್ ಆ ಥರ ಏನು ಪ್ರೊಸೆಸ್ ಮಾಡಲಿಕ್ಕೆ ಹೋಗಬೇಡಿ. ಏನು ಜಸ್ಟ್ ಬಿಸಿ ನೀರನ್ನ ಚೆನ್ನಾಗಿ ಕುದಿಯೋ ನೀರಿಂದ ಕಾಸ್ಕೊಂಡು ನಾದ್ಕೊಂಡ್ಬಿಟ್ರೆ ಅಕ್ಕಿ ಹಿಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಂಚೂರು ಅರಿಯಲ್ಲ, ಆ ಥರ ಬರುತ್ತೆ ನೋಡಿ. ನೀವೇನು ಅದನ್ನು ರಿಸ್ಕ್ ತೊಗೊಂಡು ಮುದ್ದೆ ಥರ ಮಾಡೋ ನೆಸಸರಿನೇ ಇಲ್ಲ. ಇದು ಸಿಂಪಲ್ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಅಕ್ಕಿ ರೊಟ್ಟಿ ಮಾಡೋಕ್ಕೆ. ನೋಡ್ಕೊತಿರ್ಬೋದು, ನಾನು ಇವಾಗ ನಾದಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ತಟ್ತೀನಿ ಅಕ್ಕಿ ರೊಟ್ಟಿನ. ಎಷ್ಟು ಚೆನ್ನಾಗಿ ಬರ್ತವೆ. ನಾವು ಮುದ್ದೆ ಥರ ಮಾಡೋಕ್ಕೆ ಹೋಗಿ ಗಂಟಾಗಿ ಅದೆಲ್ಲ ನೆಸಸರಿನೇ ಬೇಡ. ಈ ಥರ ಬಿಸಿ ನೀರಲ್ಲೇ ಕಾಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದು ಒಂದು ಕವರಲ್ಲಿ ತಟ್ಟಿ ಚೆನ್ನಾಗಿ, ಇಲ್ಲಾಂದರೆ ಬಟರ್ ಪೇಪರ್ ಅಂತ ಸಿಗುತ್ತೆ ನೋಡಿ, ಅದರಲ್ಲೂ ಕೂಡ ತಟ್ಕೋಬೋದು. ನೀವು ಎಷ್ಟು ದೊಡ್ಡದಾಗಿ ತಟ್ಕೊಂಡ್ರೂ ಬರುತ್ತೆ. ಅದು ಬಿಚ್ಚೋಗಲ್ಲ, ಅರಿಯಲ್ಲ, ಏನೂ ಆಗಲ್ಲ. ಒಂದು ಕುದಿಯೋ ನೀರಲ್ಲಿ ಚೆನ್ನಾಗಿ ನಾದ್ಕೊಂಡ್ಬಿಡಿ. ಅದು ಬಿಟ್ಟರೆ ಏನೂ ಮಾಡಬೇಡಿ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಒಂಚೂರು ಅರಿಯಲ್ಲ. ಇದು ಮೇನ್, ನಾವು ಅಕ್ಕಿ ರೊಟ್ಟಿ ಫುಲ್ ಟೇಸ್ಟ್ ಆಗಬೇಕಂದ್ರೆ ನಾವು ಅಕ್ಕಿ ರೊಟ್ಟಿನ ಕ್ರಿಸ್ಪಿಯಾಗಿ ಸುಡಬೇಕಾಗುತ್ತೆ ನೋಡಿ. ಒಂದೇ ಸತಿಗೆ ಸುಟ್ಟು ತೆಕ್ಕೊಂಡು ಬಿಡಬೇಡಿ. ಆ ಕಡೆ ಈ ಕಡೆ ಒರಳಾಡಿಸಿ ಚೆನ್ನಾಗಿ ನೀಟಾಗಿ ಕ್ರಿಸ್ಪಿಯಾಗಿ ಸುಡಿ. ಅದ್ರ ಟೇಸ್ಟೇ ಸಖತ್ತಾಗಿರುತ್ತೆ ನೋಡಿ. ನೋಡ್ತಿರ್ಬೋದು, ನಾನಿಲ್ಲಿ ಚೆನ್ನಾಗಿ ಸುಟ್ಕೊತಾ ಇದ್ದೀನಿ ಅದನ್ನು. ಇದು ಏನಪ್ಪ ಅಂದರೆ ಚಪಾತಿ ಥರ ಒಂದೇ ಸತಿ ಸುಟ್ಕೊಳ್ಳಿಕ್ಕೆ ಹೋಗಬೇಡಿ. ಚೆನ್ನಾಗಿ ಈ ಥರ ನೀಟಾಗಿ ಒಂದು 2-3 ಸತಿ ಚೆನ್ನಾಗಿ ಒಲೆ ಜೋರಾಗಿಟ್ಟು ಹಂಚು ಚೆನ್ನಾಗಿ ಕಾಸಿ ಸುಡಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಕ್ರಿಸ್ಪಿಯಾಗಿ ತಿಂತಾಯಿದ್ರೆ ಬಾಯಲ್ಲಿ ನೀರು ಬರಬೇಕು ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಮ್ಮ ಹಸ್ಬೆಂಡಿಗೆ ಕೂಡ ಕೊಟ್ಟೆ. ಇದು ಬೆಳಗ್ಗೆಲಿಂದ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಡೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ. ಕಡೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಚಟ್ನಿಗೆ. ಚಟ್ನಿ ಕೂಡ ರೆಡಿಯಾಗಿದೆ. ಸನ್ನಿ ದೋಸೆ ಅರ್ಧ ತಿಂದು ಅರ್ಧ ಬಿಟ್ಟೋಗಿದ್ದಾನೆ. ಗಡಬಡ ಬೆಳಗ್ಗೆ ಎದ್ದ ತಕ್ಷಣವೇ ಬನ್ನಿ, ಎಲ್ಲರೂ ನಮ್ಮ ಮನೆಯಲ್ಲಿ ದೋಸೆ ಮಾಡಿದ್ದೀವಿ. ಆಲೂಗಡ್ಡೆ ಪಲ್ಯನೂ ಆಗೋಯ್ತು. ಇನ್ನೇನು, ಎಲ್ರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ನನಗೆ.
ಟೈಮ್ ಆಗೋಗ್ಬಿಡ್ತು. ಅದರಲ್ಲಿ ಬೇರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಡ್ತಲ್ವ, ಹಾಗಾಗಿ ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿದೆ. ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಸನ್ನಿಗೂ ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದೆ ನಾನು. ಅವನಿಗೂ ಕೂಡ ಬೆಳಗ್ಗೆನೇ ಎಬ್ಬಿಸಿ ನಾರ್ಮಲಾಗಿ ಸ್ನಾನ ಎಲ್ಲ ಮಾಡಿಸಿ ಅವನಿಗೂ ದೋಸೆ ಹಾಕ್ಬಿಟ್ಟು ತಿನ್ನಿಸಿ ಎಲ್ಲ ಕಳಿಸಿದೆ. ಇನ್ನು ನಮ್ಮ ಹಸ್ಬೆಂಡ್ ಇವತ್ತು ಸ್ವಲ್ಪ ಡ್ಯೂಟಿಗೆ ಹೋಗೋದು ಲೇಟ್ ಆಗಿತ್ತು, ಹಂಗಾಗಿ ಅವ್ರಿಗೂ ನಾನು ಆಲೂಗಡ್ಡೆ ಪಲ್ಯ ನೆಕ್ಸ್ಟ್ ಏನೋ ಚಟ್ನಿನ ಎಲ್ಲ ರೆಡಿ ಮಾಡಿ ದೋಸೆನ ಹಾಕ್ಕೊತಾ ಇದ್ದೆ ನೋಡಿ. ದೋಸೆದು ನಾನು ಏನು ಬ್ಯಾಟ್ ರೆಡಿ ಮಾಡೋದನ್ನು ಆಲ್ರೆಡಿ ಲಾಗಲ್ಲಿ ತೋರಿಸಿದ್ದೀನಿ, ನೋಡ್ತಿರ್ಬೋದು. ಎಷ್ಟು ದೊಡ್ಡದು ಹಾಕಿದ್ರೂ ಎಷ್ಟು ಸಖತ್ತಾಗಿ ದೋಸೆ ಬರ್ತಾವಂದರೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ದೋಸೆ ಆ್ಯಂಡ್ ಫಡ್ಡು. ನನಗೆ ನಾಷ್ಟದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತ ಬಂದರೆ ನನಗೆ ಸೂಸ್ಲ ತುಂಬಾ ಇಷ್ಟ ಆಗಂತ ನಾಷ್ಟ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ದೋಸೆನ ಎಷ್ಟು ದೊಡ್ಡವಾದ್ರೂ ಹಾಕೋರಿ. ನಾನೇನು ಬ್ಯಾಟ್ ರೆಡಿ ಮಾಡ್ತೀನಲ್ವ, ಅದು ನೀವು ಕೂಡ ನೋಡಿಲ್ಲ ಅಂದರೆ ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಲಾಸ್ಟ್ ಲಾಗಲ್ಲಿ ಅದನ್ನು ನಾನು ಹಾಕಿರ್ತೀನಿ, ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ. ಹೆಂಗಾಗ್ಯದ? ಎಲ್ಲ ಸೂಪರ್ ಆಗಿದೆ. ಇಡ್ಲಿ ನೋಡಿ, ನೀ ಏನ್ ತಿನ್ನಗತ್ತಿ ಅಂತಾನೆ ನಿನಗೆ ಗೊತ್ತಿಲ್ಲ. ದೋಸೆ ಚಟ್ನಿ ಸುಮ್ಮನೆ ಹೇಳ್ಬಿಡೋದ ನಂಗೆ. ಟಿವಿ ನೋಡ್ಕೊಂತ ಏನ್ ತಿನ್ನಕತ್ತೆ ಅಂತಾನೆ ನಿನಗೆ ಅದಿದ್ದಿಲ್ಲ. ಇಲ್ಲ ಚೆನ್ನಾಗಿದೆ. ನಾನು ದೋಸೆಗೋಸ್ಕರ ಇದನ್ನ ಅಂಗಡಿಗೆ ಹೋಗಿಲ್ಲ ಗೊತ್ತಾ. ಚಲುವೆ ಬ್ರಹ್ಮನ ಬಳಿ ಮನವಿಯ. ಟೇಕ್ ದಿಸ್. ಇನ್ನೊಂದು ಹಾಕ್ಲಾ? ಸಾಕ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಟಿಫಿನ್ ಎಲ್ಲ ನಮ್ಮ ಮನೆಯವರು ಊಟ ಮಾಡೋದ್ಮೇಲೆ ಪೂಜೆ ಮಾಡ್ತಾಯಿದ್ದೆ ನೋಡಿ. ಪ್ರತಿ ಶುಕ್ರವಾರನೂ ನಾನು ಪೂಜೆ ಮಾಡಿದ ಮೇಲೇ ನಾನು ಟಿಫಿನ್ ಮಾಡೋದು. ಗುರುವಾರ ಆ್ಯಂಡ್ ಶುಕ್ರವಾರ ನಾರ್ಮಲ್ ದಿನದಲ್ಲಿ ಓಕೆ, ನಾನಿನ್ನು ಟಿಫಿನ್ ಮಾಡಿರಲಿಲ್ಲ, ಪೂಜೆ ಮಾಡೋದಿತ್ತಲ್ವ, ಹಂಗಾಗಿ ಪೂಜೆ ಮಾಡ್ಕೊಂಡು ಬಿಟ್ರಾಯ್ತು, ಆಮೇಲೆ ಟಿಫಿನ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಮೊದಲು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ನಾನು ನಾರ್ಮಲಾಗಿ ಯಾವಾಗಲೂ ಹೇಳ್ತಾ ಇರ್ತೀನಿ, ರಂಗೋಲಿನ ನಾನು ತೋರಿಸ್ತಾ ಇರ್ತೀನಿ. ಹೊಸ್ಲಿಗೆ ಹಾಕೋ ರಂಗೋಲಿ ಆಗಿರ್ಬೋದು, ಇನ್ನು ನಾರ್ಮಲಾಗಿ ತುಳಸಿ ಕಟ್ಟೆ ಮುಂದೆ ಹಾಕಿರೋ ರಂಗೋಲಿ ಆಗಿರ್ಬೋದು ಅಂಥೇಳಿ. ಹಂಗಾಗಿ ಇವತ್ತೂ ಕೂಡ ನಾನು ಒಂದು ರಂಗೋಲಿನ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾರ್ಮಲಾಗಿ ಹೊಸ್ಲುಗಳಿಗೆ ಹಾಕೋಂಥ ರಂಗೋಲಿ. ಎಷ್ಟು ಚೆನ್ನಾಗಿ ಲುಕ್ ಅನಿಸುತ್ತೆ ಅಂದರೆ ನೋಡ್ತಿರ್ಬೋದು ನೀವು. ಚೆನ್ನಾಗಿ ಹೊಸ್ಲಿನ ಅಲಂಕಾರ ಮಾಡಬೇಕಂದ್ರೆ ನೋಡಿ, ನಾವು ಪೂಜೆ ಮಾಡಿದ ಮೇಲೆ ನಮ್ಮ ಹೊಸ್ಲು ಚೆನ್ನಾಗಿ ಕಂಡ್ರೆ ನಮಗೆ ಪೂಜೆ ಮಾಡಿದ್ದೀವಿ ಅಂತೇಳಿ ಒಂದು ಕಳ ಬರೋದು. ಅದಕ್ಕೆ ಆ ಕಡೆ ಈ ಕಡೆ ರಂಗೋಲಿ ಹಾಕಿ, ಹೂ ಮುಡಿಸಿ, ಅರಿಶಿನ ಹಚ್ಚಿ, ಕುಂಕುಮ ಹಚ್ಚಿದ್ರೇ ಒಂಥರ ನಾವು ಮನೆಯಲ್ಲಿ ಪೂಜೆ ಮಾಡಿದ್ದೀವಿ ಅಂತೇಳಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ನೋಡಿ. ನಾವು ಎಲ್ಲ ಪೂಜೆ ಮಾಡಿ ಹೂ ಏರಿಸಿ ನಾವು ಹೊಸ್ಲು ಅಲಂಕಾರನೇ ಮಾಡಿಲ್ಲ ಅಂದರೆ ಅದಷ್ಟೊಂದು ಚೆನ್ನಾಗಿ ಕಾಣಲ್ಲ. ನೀವು ಕೂಡ ಮನೇಲಿ ಪೂಜೆ ಮಾಡಿದಾಗ ಅಬ್ಸರ್ವ್ ಮಾಡಿ ನೀವು. ಹಾಗಾಗಿ ನಾನು ಮೊದಲು ಪೂಜೆ ಮಾಡೋದೇ ಹೊಸ್ಲು ಪೂಜೆ. ಹೊಸ್ಲಲ್ಲಿ ಎಲ್ಲ ದೇವತೆಗಳು ಹೊಸ್ಲಲ್ಲೇ ಇರುತ್ತೆ ಅಂಥೇಳಿ, ಹಾಗಾಗಿ ನಾನು ಹೊಸ್ಲು ಅಲಂಕಾರ ಮಾಡೋದು ನಂಗೆ ತುಂಬಾ ಇಷ್ಟ. ನೋಡ್ತಿರ್ಬೋದು ಫೈನಲಾಗಿ ರಂಗೋಲಿ ಈ ಥರ ಆಗಿದೆ. ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾರ್ಮಲಾಗಿ ದೇವರಿಗೆ ಹೂ ಮೂಡಿಸಿ ಆ್ಯಂಡ್ ಅಲಂಕಾರ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಯಾವಾಗ ಪೂಜೆ ಮಾಡದೇ ಇದ್ದರೂ ಪರವಾಗಿಲ್ಲ, ಶುಕ್ರವಾರ ಆ್ಯಂಡ್ ಗುರುವಾರ, ಸೋಮವಾರ ನಾನು ಕಂಪಲ್ಸರಿ ನಾನು ದೇವ್ರನ್ನ ಎಲ್ಲನೂ ತೊಳೆದ್ಬಿಟ್ಟು ನೀಟಾಗಿ ಪೂಜೆನ ಮಾಡ್ತೀನಿ. ಆ್ಯಂಡ್ ಹೂ ಮತ್ತು ಎಲೆನ ಏರ್ಸೋಕ್ಕೂ ಟ್ರೈ ಮಾಡ್ತೀನಿ ನಾನು. ಆವತ್ತಿನ ದಿನ ನನಗೆ ಒಂಥರ ನಾನು ಫುಲ್ಲು ಫ್ರೆಶ್ಶಾಗಿ ನಾನು ಪೂಜೆ ಮಾಡಬೇಕು, ಎಲ್ಲನೂ ಇರಬೇಕು ಪೂಜೆ ಮಾಡಬೇಕಂದ್ರೆ ನನಗೆ. ಹಂಗಾಗಿ ನೋಡ್ತಿರ್ಬೋದು ನೀಟಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಶೇರ್ ಮಾಡಿ ತುಂಬ ಕಡೆ ಅಂತ ಹೇಳ್ತೀನಿ.
ದೇವರಿಗೆ ಹೂವಿನ ಅಲಂಕಾರ ಮಾಡಿ ಆ್ಯಂಡ್ ಪೂಜೆ ಮಾಡೋದೇ ಒಂದು ದೊಡ್ಡ ಕಳ ಅಂತಲೇ ಹೇಳ್ಬೋದಲ್ವಾ. ಸನ್ನಿ ಸ್ಕೂಲಿಂದ ಬಂದು ಟಿ ವಿ ನೋಡ್ತಾ ಕುಂತ್ಕೊಂಡಿದ್ದಾನೆ ನೋಡಿ. ನಿದ್ದೆ ಬಂದಿದೆ, ಹಂಗಾಗಿ ಅಷ್ಟು ಸೈಲೆಂಟಾಗಿ ಟಿ ವಿನ ನೋಡ್ಕೊಂಡು ಕುಂತ್ಕೊಂಡಿದ್ದಾನೆ ನೋಡಿ. ಹಾಲ್ ಮತ್ತೆ ನಾನು ಸಾಯಂಕಾಲದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು, ಹೊರಗಡೆ ಹೋಗಿ ಬಂದ್ವಿ. ಆ್ಯಂಡ್ ಸನ್ನಿಗೆ ಇವಾಗ ಮಂಡೇ ಸ್ವಾಮಿ ವಿವೇಕಾನಂದ ಜಯಂತಿ ದಿನ ಅವನಿಗೆ ಕಾಸ್ಟ್ಯೂಮು ಹಾಕಿ ಅಂತ ಹೇಳಿ ಒಂದು ಸ್ಪೀಚ್ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಆಯಿತಾ. ಹಾಗಾಗಿ ಅವನಿಗೆ ಸ್ವಾಮಿ ವಿವೇಕಾನಂದಂದು ಕಾಸ್ಟ್ಯೂಮು ಅವ್ರದ್ದು ಸ್ವಾಮಿ ವಿವೇಕಾನಂದ ಅವ್ರದ್ದು ಕಾಸ್ಟ್ಯೂಮ್ನ ನಾನು ಹುಡ್ಕಾಡ್ಬೇಕಾಗಿತ್ತು. ಹಂಗಾಗಿ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಬಟ್ ಹೊರಗಡೆ ಹೋದಾಗ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಚಾರ್ಜಸ್ ತುಂಬ ಕಡಿಮೆ ಇತ್ತು. ಹಂಗಾಗಿ ಬಟ್ ಕಾಸ್ಟ್ಯೂಮ್ ಯಾವ ಥರ ತೊಗೊಂಡು ಬಂದಿದ್ದೀನಿ ಅಂತ ನಾನು ನಿಮ್ಮ ಜೊತೆಗೆ ತೋರಿಸ್ತೀನಿ ಆಯಿತಾ. ಬನ್ನಿ, ಎಷ್ಟು ಕ್ಯೂಟ್ ಕಾಸ್ಟ್ಯೂಮ್ ಇದೆ ಗೊತ್ತಾ, ನನಗೆ ತೋರಿಸ್ಬೇಕನ್ನಿಸಿತ್ತು. ಹಾಗಾಗಿ ಬನ್ನಿ ನೋಡಿ. ಸ್ವಾಮಿ ವಿವೇಕಾನಂದ ಅಂಥೇಳಿ ಮೇಲೆ ಬರೆದ್ಬಿಟ್ಟಿದ್ದಾರೆ ಆಲ್ರೆಡಿ. ನನಗೆ ಈ ಥರ ಕಾಸ್ಟ್ಯೂಮ್ ಸಿಗುತ್ತೆ ಅಂತೇಳಿ ಗೆಸ್ ಕೂಡ ಮಾಡಿರಲಿಲ್ಲ. ವೇಟ್ ನೋಡಿ, ಈ ಥರ ಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದ ಅಂತೇಳಿ. ಇದು ಒಂದು ಜುಬ್ಬ ಥರ ಬರುತ್ತೆ. ನೆಕ್ಸ್ಟು ಇದು ಕೆಳಗಡೆ ಪಂಚೆ ಈ ಥರ ಸ್ಟಿಚೇಬಲ್ ಕೊಟ್ಟಿದ್ದಾರೆ, ಈಸಿಯಾಗಿ ಅಂಟಿಸ್ಕೋಬೋದು ಈ ಥರ. ನೆಕ್ಸ್ಟ್ ಒಂದು ಅವರು ಸೊಂಟ ಕಟ್ಕೊತಾರಲ್ವಾ, ಆ ಥರ ಒಂದು ಕೊಟ್ಟಿದ್ದಾರೆ. ಇನ್ನು ತಲೆಗೆ ರುಂಬಲ್ ಸುತ್ಕೊತಾರಲ್ವ ಪೇಟ, ಆ ಥರ ಒಂದು ಕೊಟ್ಟಿದ್ದಾರೆ ನೋಡಿ. ಇಷ್ಟು ಅವರ ಕಾಸ್ಟ್ಯೂಮು. ನನಗೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತು. ಸ್ವಾಮಿ ವಿವೇಕಾನಂದನ ವಿವೇಕಾನಂದ ಅವ್ರನ್ನ ಯಾವ ಥರ ನಾನು ರೆಡಿ ಮಾಡ್ಬೇಕಂತೇಳಿ, ಯಾವ ಥರ ಕಾಸ್ಟ್ಯೂಮ್ ನಾನೇ ರೆಡಿ ಮಾಡ್ಕೋಬೇಕೇನೋ ಅಂತ ಅನ್ಕೊತಾ ಇದ್ದೆ. ಬಟ್ ರೆಡಿಮೆಂಟೇ ಸಿಕ್ಬಿಡ್ತಲ್ವ, ನನಗೆ ಫುಲ್ ಖುಷಿ ಆಗ್ತಾ ಇದೆ. ನೋಡೋಣ, ಅವತ್ತಿನ ದಿನನೂ ನಾನು ಲಾಗ್ ಮಾಡಿ ಹಾಕ್ತೀನಿ, ಯಾವ ಥರ ಕಾಣಿಸುತ್ತೆ ಅಂತೇಳಿ ಟ್ರೈ ಮಾಡ್ತೀನಿ. ಆ್ಯಂಡ್ ಸನ್ನಿ ನೋಡಿ, ಅಪ್ಪ ನೀವು ಹೋಮ್ವರ್ಕ್ ಬರೀತೀರಾ? ಹೋಮ್ವರ್ಕ್ ಮಾಡಿದಾನೆ ಅಂದ್ರೂ ಇನ್ನೂ ಹೋಮ್ವರ್ಕ್ ಮಾಡ್ತಾನೆ ಅಂತ. ಸನ್ನಿ ನಿನ್ ಡೈಪರ್ ನೋಡ್ ಸನ್ನಿ, ಎಸ್ಸಿ ಹೋಗಿ ಅಲ್ಲೆಲ್ಲ ಕೆಳಗಡೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಮತ್ತೆ ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.